ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಈಗ ನೋಡಿ, ಮಾರ್ಕೆಟ್ ಬ್ರಾಡರ್ ಮಾರ್ಕೆಟ್ ಎಲ್ಲ ಇಂಡಿಸೀಸ್ ತುಂಬಾ ಬೀಳ್ತಾ ಇದೆ. ಅದ್ರ ಬಗ್ಗೆ ಮಾತಾಡೋಣ. ನಿಫ್ಟಿ ನೋಡಿ 0.5% ಬಿದ್ದಿದೆ, ಮಿಡ್ ಕ್ಯಾಪ್ 1.5% ಬಿದ್ದಿದೆ, ಸ್ಮಾಲ್ ಕ್ಯಾಪ್ 2% ಮೇಲೆ ಬಿದ್ದಿದೆ, ಬ್ಯಾಂಕ್ ನಿಫ್ಟಿನೂ ಬಿದ್ದಿದೆ 0.5%. PSU ಬ್ಯಾಂಕ್ಸ್ ತುಂಬಾ ಹೊಡೆತ ಬಿದ್ದಿದೆ, ಆಲ್ಮೋಸ್ಟ್ 1.5% ಬಿದ್ದಿದೆ. ನಿಫ್ಟಿ ಬ್ಯಾಂಕ್ ಸಹ, ಪ್ರೈವೇಟ್ ಬ್ಯಾಂಕ್ ಗಳು ಸಹ 0.5% ಬಿದ್ದಿದೆ. IT ಒಂದೇ ಸ್ವಲ್ಪ ಮೇಲ್ ಹೋಗಿದ್ದು. ಸೊ ಇವಾಗ ನಿಫ್ಟಿ ಚಾರ್ಟ್ ಬಗ್ಗೆ ನೋಡೋಣ. ನಿಫ್ಟಿ ಚಾರ್ಟ್ ನಲ್ಲಿ ನನಗೊಂದು ಬೇರಿಶ್ ಚಾರ್ಟ್ ಪ್ಯಾಟರ್ನ್ ಬರ್ತಾ ಇದೆ. ನಾನು ಅದನ್ನ ಶೇರ್ ಮಾಡ್ಕೋಣ ಅಂತ ವಿಡಿಯೋ ಮಾಡಿದೆ. ನೋಡಿ, ನಿಫ್ಟಿನಲ್ಲಿ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ತಗೊಂಡ್ರೆ, ಇದೊಂದು ಸಪೋರ್ಟ್ ನೋಡಿ, ಇಲ್ಲೊಂದು ಕಪ್, ಇಲ್ಲೊಂದು ಹ್ಯಾಂಡಲ್. ಸೊ ಇದನ್ನ ರಿವರ್ಸ್ ಕಪ್ ವಿತ್ ಹ್ಯಾಂಡಲ್ ಅಂತ ಹೇಳ್ತಾರೆ. ಇದೊಂದು ಬೇರಿಶ್ ಚಾರ್ಟ್ ಪ್ಯಾಟರ್ನ್. ಯೂಶಲಿ ಇದು ಯಾವಾಗ ಹೈ ನಲ್ಲಿ, ಯಾವುದೇ ಸ್ಟಾಕ್ ನಲ್ಲಿ ಅಥವಾ ಇಂಡೆಕ್ಸ್ ನಲ್ಲಿ ಹೈ ನಲ್ಲಿ ಇದ್ದಾಗ ಆಗುತ್ತೆ. ಈ ತರ ಆದಾಗ ಯೂಶಲಿ ಇದರ ಟಾರ್ಗೆಟ್ ಏನಾಗುತ್ತೆ, ನಾವು ಈ ತರ ತಗೊಂಡು ಈ ತರ ಇಡ್ತೀವಿ. ನೋಡಿ, ಈ ಪಾಯಿಂಟ್ ಐಡಿಯಲಿ ಬುಕ್ ಏನ್ ಹೇಳುತ್ತೆ ಅಂದ್ರೆ, ಈ ತರ ಪ್ಯಾಟರ್ನ್ ಆದಾಗ ಇದು ಇದರ ಟಾರ್ಗೆಟ್ ಏನಿದ್ರೆ ಟಾರ್ಗೆಟ್ 21,816ಕ್ಕೆ ಹೋಗುತ್ತೆ ಅಂತ. ಕರೆಂಟ್ ಆಗಿ ಮಾರ್ಕೆಟ್ ಎಷ್ಟಲ್ಲಿದೆ? 23,070ರಲ್ಲಿದೆ. ನೋಡಿ ಏನಾಯ್ತು, ಇಲ್ಲಿ ಈ ತರ ಒಂದು ಪ್ಯಾಟರ್ನ್ ಆದಾಗ ಇಲ್ಲೊಂದು ಸಪೋರ್ಟ್ ಸಿಕ್ಕಿತ್ತು. ಇಲ್ಲಿ ಸಪೋರ್ಟ್ ನ ಬ್ರೇಕ್ ಮಾಡೋ ಪ್ರಯತ್ನ ಪಡ್ತು ಒಂದಿನ, ಆದ್ರೆ ನೆಕ್ಸ್ಟ್ 2 ಡೇಸ್ ನಲ್ಲಿ ಸಪೋರ್ಟ್ ಬ್ರೇಕ್ ಆಗಿ ಮಾರ್ಕೆಟ್ ಕೆಳಗೆ ಬರ್ತಿದೆ. ಸೊ ಇದೇ ತರ ಆಗುತ್ತಾ? ಈ ಟಾರ್ಗೆಟ್ 21,800 ವರೆಗೂ ಹೋಗುತ್ತಾ? ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ್ದನ್ನು ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ. ನಾವು ಟೆಕ್ನಿಕಲ್ ಚಾರ್ಟ್ ಪ್ಯಾಟರ್ನ್ ಅನಾಲಿಸಿಸ್ ಮಾಡೋರು ಟೆಕ್ನಿಕಲ್ ಪ್ಯಾಟರ್ನ್ ಏನ್ ಕೊಡುತ್ತೆ ಅದ್ರ ಮೂಲಕ ನಾವು ನಮ್ಮ ಟ್ರೇಡ್ ಗಳನ್ನ ಸೆಟ್ ಮಾಡ್ತೀವಿ. ಸೊ ಇವಾಗ ಏನಾಗ್ಬೋದು, ಸ್ಟಾಕ್ ಮಾರ್ಕೆಟ್ ಹೀಗೆ ಬೀಳೋ ಕಂಡೀಷನ್ ಇದ್ರೆ ಇದು ಡೆಫಿನೆಟ್ಲಿ ಇದು ಟಾರ್ಗೆಟ್ ಹತ್ರ ಬರುತ್ತೆ. ಇಲ್ಲ ಏನಾಗುತ್ತೆ, ಇದೇ ಈಗ ವಾಲಟೈಲ್ ಹೀಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಈ ಪಾಯಿಂಟ್ ನಲ್ಲಿ ಒಂದು ಬ್ರೇಕ್ಔಟ್ ಕೊಟ್ಬಿಟ್ಟು ಅದು ಮೇಲೂ ಹೋಗ್ಬೋದು ಈ ರೀತಿ. ಸೊ ಸ್ಟಾಕ್ ಮಾರ್ಕೆಟ್ ಹೇಗೆ ಹೋಗುತ್ತೆ ನಮ್ಗೆ ಗೊತ್ತಿಲ್ಲ, ಬಟ್ ಆಸ್ ಆಫ್ ನಾವು ಇದು ಬೇರಿಶ್ ಚಾರ್ಟ್ ಪ್ಯಾಟರ್ನ್ ಇದೆ. ನಾವು ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ಅಷ್ಟೊಂದು ವರಿ ಮಾಡ್ಕೊಂಬಾರ್ದು. ಯಾಕಂದ್ರೆ ಮಾರ್ಕೆಟ್ ಅಥವಾ ಮನುಷ್ಯ ಕೆಳಗ್ ಬಿದ್ರೆ ಯಾವಾಗ್ಲೂ ಮೇಲೆ ಹೋಗ್ಬೇಕು. ಎಸ್ಪೆಷಲಿ ಮಾರ್ಕೆಟ್ಸ್ ನಲ್ಲಿ ಒಳ್ಳೆ ಸ್ಟಾಕ್ ಗಳನ್ನ ಇನ್ವೆಸ್ಟ್ ಮಾಡಿದ್ರೆ ನಾವು ಯಾವತ್ತು ವರಿ ಮಾಡೋಷ್ಟು ಅಗತ್ಯ ಇಲ್ಲ. ಸೊ ಈಗ ಮತ್ತೆ ಚಾರ್ಟ್ ಪ್ಯಾಟರ್ನ್ ಬರೋಣ. ಪ್ರೀವಿಯಸ್ಲಿ ಈ ತರ ಏನಾದ್ರು ಬೇರಿಶ್ ಚಾರ್ಟ್ ಪ್ಯಾಟರ್ನ್ ಇತ್ತ, ಮತ್ತೆ ಅವಾಗ ಮಾರ್ಕೆಟ್ ಹೆಂಗ್ ಬಿಹೇವ್ ಮಾಡ್ತು ಒಂದ್ಸಲ ನೋಡೋಣ. ಯಾಕಂದ್ರೆ ಪ್ರೀವಿಯಸ್ ಟ್ರೆಂಡ್ಸ್ ನಮ್ಗೊಂದು ಐಡಿಯಾ ಕೊಡುತ್ತೆ ಮುಂದೇನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾಗ್ಬೋದು ಅಂತ. ಸೊ ಹಿಂದೆ ಇದೇ ತರ ಯಾವಾಗ ಸ್ವಲ್ಪ ಮಾರ್ಕೆಟ್ ಬಿದ್ದಿತ್ತು ಸ್ವಲ್ಪ ನೋಡೋಣ. ತುಂಬಾ ಹಿಂದೆ ಹೋಗೋದಿಲ್ಲ ಬೇಡ, ಕೋವಿಡ್ ಇಂದ ಹಿಂದ್ಗಡೆ, ಕೋವಿಡ್ ಮೇಲೆ ನೋಡೋಣ. ನೋಡಿ ಇಲ್ಲಿ ಇದೆಲ್ಲ ಕೋವಿಡ್ ಆದ್ಮೇಲೆ ನಾನು ಇದನ್ನ ಒಂದು ಡ್ರಾ ಮಾಡಿದ್ರೆ ಇದಕ್ಕೊಂದು ರೆಸಿಸ್ಟೆನ್ಸ್, ಇದೊಂದು ಸಪೋರ್ಟ್. ನೋಡಿ ಇಲ್ಲಿ ಮಾರ್ಕೆಟ್ ಒಂದು ಅಪ್ ಟ್ರೆಂಡ್ ಅಲ್ಲಿ ಇತ್ತು. ಇದೆಲ್ಲ ಕೋವಿಡ್ ಆದ್ಮೇಲಿಂದ ಒಂದು ಅಪ್ ಟ್ರೆಂಡ್ ಅಲ್ಲಿ ಇತ್ತು. ಇಲ್ಲಿ ಏನ್ ಮಾಡ್ತು, ಮಾರ್ಕೆಟ್ ಬೀಳ್ತು, ಮತ್ತೆ ಒಂದು ಪೀರಿಯಡ್ ಆಫ್ ಕನ್ಸಾಲಿಡೇಷನ್ ಗೊತ್ತಾಯ್ತು. ಎಲ್ಲಿಂದ 21 ಅಕ್ಟೋಬರ್ ಇಂದ 23 ಜುಲೈ, ಆಲ್ಮೋಸ್ಟ್ 2 ವರ್ಷ ಕನ್ಸಾಲಿಡೇಷನ್ ಇತ್ತು. ಸೊ ನೋಡೋಣ ಈ ಪೀರಿಯಡ್ ನಲ್ಲಿ ಎಷ್ಟು ಮಾರ್ಕೆಟ್ ಬೀಳ್ತು, ಕೆಳಗೆ ಬಿದ್ದಿತ್ತು. ಟಾಪ್ ಇಂದ ನೋಡಿದ್ರೆ ಇಲ್ಲಿಗೆ 15%, ಇಲ್ಲಿಗೆ 18%. ಈ ಲೆವೆಲ್ ನೋಡಿದ್ರೆ ಇಲ್ಲಿ ಆಲ್ಮೋಸ್ಟ್ 18 to 19% ಬಿದ್ದಿದೆ. ಸೊ ಪ್ರೈಸ್ 18% ಬಿದ್ದು ಇಲ್ಲೇ ಕನ್ಸಾಲಿಡೇಟ್ ಆಗಿ ಆಮೇಲೆ ಇಲ್ಲಿ ಒಂದು ಅಪ್ ಟ್ರೆಂಡ್ ಗೆ ಶುರುವಾಯಿತು. ಯಾವಾಗಿಂದ 23 ಜೂನ್, ಜುಲೈ ಆನ್ವರ್ಡ್ಸ್, ನವೆಂಬರ್ ಆನ್ವರ್ಡ್ಸ್ ಆಕ್ಚುಲಿ. ಸೊ ಯಾವಾಗ ಸ್ಟಾಕ್ ಮಾರ್ಕೆಟ್ ಬಿದ್ರೆ ಒಂದು ಕನ್ಸಾಲಿಡೇಷನ್ ಆಗುತ್ತೆ, ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಸೊ ಬೇಸಿಕಲಿ ಏನ್ ಹೇಳ್ತೀವಿ ಅಂದ್ರೆ, ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ಅದರದೇ ಒಂದು ಬಿಹೇವಿಯರ್ ಇರುತ್ತೆ. ಒಂದು ಕೆಲವು ಪೀರಿಯಡ್ ಆದ್ಮೇಲೆ ಇದು ವಾಪಸ್ ಬಂದೇ. ಸೊ ನಾವು ಸ್ಟಾಕ್ ಮಾರ್ಕೆಟ್ ಬೀಳ್ತಿದೆ ಅಂತ ಅಷ್ಟೊಂದು ವರಿ ಮಾಡೋ ಅವಶ್ಯಕತೆ ಇಲ್ಲ. ನಾವೇನ್ ಮಾಡ್ಬೇಕು, ಮಾರ್ಕೆಟ್ ಕ್ರಾಶ್ ಆದಾಗ ನಾವು ಒಳ್ಳೆ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ವರಿ ಮಾಡೋ ಅಗತ್ಯನೇ ಇಲ್ಲ. ಟೆಂಪ್ರರಿ ನೋಷನಲ್ ಲಾಸ್ ತೋರಿಸಿರ್ಬೋದು ನಮ್ಮ ಪೋರ್ಟ್ಫೋಲಿಯೋ 10%, 15%, 40% ಅಂತ. ಆದ್ರೆ ಅವೆಲ್ಲ ನೋಷನಲ್. ಒಂದು ಕೆಲವು ತಿಂಗಳಾದ್ಮೇಲೆ ಮಾರ್ಕೆಟ್ ಯಾವಾಗ ರಿಕವರಿ ಆಗುತ್ತೋ ನಮ್ಗೆ ಅದೇ ಪ್ರಾಫಿಟ್ ಕೊಡುತ್ತೆ. ನಾವು ಯಾವತ್ತೂ ಈ ಪರಿಸ್ಥಿತಿನಲ್ಲಿ ಲಾಸ್ ನಲ್ಲಿ ಸ್ಟಾಕ್ಸ್ ನ ಸೆಲ್ ಮಾಡಬಾರ್ದು. ಆಕ್ಚುಲಿ ಅವರೇಜ್ ಮಾಡಬೇಕು. ನಮ್ಮ ಹತ್ರ ದುಡ್ಡಿದ್ರೆ, ನಮ್ಮ ಏನ್ ಸ್ಟಾಕ್ಸ್ ಅಲ್ಲಿ ಪೋರ್ಟ್ಫೋಲಿಯೋ ಡೌನ್ ಆಗಿರುತ್ತೋ ಅದನ್ನ ಅವರೇಜ್ ಮಾಡ್ಕೊಳಕ್ ನೋಡ್ಬೇಕು. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಬಿದ್ದಾಗಲೇ ಬೈ ಮಾಡಬೇಕು. ದಟ್ ಇಸ್ ಅನ್ ಆಪರ್ಚುನಿಟಿ. ಆದ್ರೆ ಅದೇ ನಾವು ಪೆನ್ನಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಫಂಡಮೆಂಟಲ್ಸ್ ಇಲ್ಲ, ವಿ ನೀಡ್ ಟು ವರಿ. ಯಾಕಂದ್ರೆ ಮಾರ್ಕೆಟ್ ಪೆನ್ನಿ ಸ್ಟಾಕ್ಸ್ ನ ಹೆಲ್ಪ್ ಮಾಡೋದಿಲ್ಲ. ಓಕೆ, ಈಗ ಈ ಬೀಳ್ತಿರೋ ಮಾರ್ಕೆಟ್ ನಲ್ಲಿ ಏನಾದ್ರೂ ಆಪರ್ಚುನಿಟೀಸ್ ಇದೆಯಾ? ಕ್ವಿಕ್ಕಾಗಿ ನೋಡೋಣ. ನೋಡಿ, ಇದು ನಿಫ್ಟಿ 100 ಸ್ಟಾಕ್ಸ್ ಚಾರ್ಟ್. 20-30 ಸ್ಟಾಕ್ಸ್ ನೋಡೋಣ, ಅದ್ರಲ್ಲಿ ಏನಾದ್ರು ಆಪರ್ಚುನಿಟಿ ಸಿಗುತ್ತೆ ಅಂದ್ಬಿಟ್ಟು. ಇದು ರಿಲಯನ್ಸ್ ಚಾರ್ಟ್ ನೋಡೋಣ. ರಿಲಯನ್ಸ್ ನೋಡೋಣ, ಇದ್ರ ಪ್ರೀವಿಯಸ್ ಡಯಾಗ್ರಾಮ್ಸ್ ಎಲ್ಲ ರಿವ್ಯೂ ಮಾಡೋಣ. ರಿಲಯನ್ಸ್ ಅಲ್ಲಿ ಏನಾಗಿತ್ತು, ಒಂದು ಅಪ್ ಟ್ರೆಂಡ್ ಇತ್ತು, ಮತ್ತೆ ಇಲ್ಲಿಂದ ಸ್ಟಾಕ್ ಬೀಳ್ತು. ಎಷ್ಟು? 24% ಬೀಳ್ತು ಅದ್ರ ಟಾಪ್ ಇಂದ. ಇವಾಗ ಅದರ ಕರೆಂಟ್ ಪ್ರೈಸ್ ಇಂದ ಎಷ್ಟು ಪ್ರೈಸ್ ಆಪರ್ಚುನಿಟಿ ಇದೆ? 28%. ನೋಡಿ, ಇದು ಲಾರ್ಜ್ ಕ್ಯಾಪ್ ಮಾರ್ಕೆಟ್ ಬೀಳ್ತಿದೆ. ರಿಲಯನ್ಸ್ ಲಾರ್ಜ್ ಕ್ಯಾಪ್ ಅವನು ಬೀಳ್ತಿದ್ದಾನೆ. ನನ್ನ ಪ್ರಕಾರ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸೇಫ್ ಬೆಟ್ ಟಾಪ್ ಕಂಪನೀಸ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದಾ ಅಂದ್ರೆ ಈ ರೀತಿ ಚೆಕ್ ಮಾಡಬೇಕು. ರಿಲಯನ್ಸ್ ಇಂಡಸ್ಟ್ರಿ ಟಾಪ್ ಕಂಪನಿ 28% ಡೌನ್ ಇದೆ. ಏನ್ ಫ್ರೆಂಡ್ಸ್, ಇದೊಂದು ಸ್ಟಾಕ್
ಬೈ ಅಥವಾ ಸೆಲ್ ರೆಕಮೆಂಡೇಶನ್ ಅಲ್ಲ, ಇದು ಒಂದು ಸ್ಟಾಕ್ ಅನಾಲಿಸಿಸ್ ಮೆಥಡ್. ನೀವು ನಿಮ್ಮ ಡಿಸಿಷನ್ ತಗೊಳ್ಳಿ, ನೀವು ಅನಾಲಿಸಿಸ್ ಮಾಡಿ, ನೀವು ಬೈ ಮಾಡ್ಬೇಕಾದ್ರೆ ಬೈ ಮಾಡಿ. ಬಟ್ ಇದು ಜಸ್ಟ್ ಎಜುಕೇಶನ್ ವಿಡಿಯೋ. ನೆಕ್ಸ್ಟ್ TCS ನೋಡೋಣ. TCS ಆಲ್ಮೋಸ್ಟ್ ಹೈ ನಲ್ಲೇ ಇದೆ, ಸೊ ಇದನ್ನ ನಾನು ಕನ್ಸಿಡರ್ ಮಾಡೋದಿಲ್ಲ. HDFC ಬ್ಯಾಂಕ್ ನೋಡಿ, ಅದರ ಟಾಪ್ ಇಂದ ಸ್ವಲ್ಪ ಬಿದ್ದಿದೆ. ಎಷ್ಟು ಪರ್ಸೆಂಟ್ ಬಿದ್ದಿದೆ ನೋಡೋಣ. ಎಷ್ಟು ಪರ್ಸೆಂಟ್ ಇಲ್ಲಿಂದ ಅದು ಪೊಟೆನ್ಶಿಯಲ್ ಕೊಡಬಹುದು? 13%, 13%. ಬ್ಯಾಂಕ್ ಅಲ್ಲೇ ಬೇಕು, ರಿಸ್ಕ್ ತಗೊಳ್ಳಲ್ಲ ಬೇರೆ ಅಂದ್ರೆ ಒನ್ ಕ್ಯಾನ್ ಲುಕ್ ಅಟ್ 13%. ಅದ್ರ ರಿಲಯನ್ಸ್ ಅಲ್ಲಿ 28% ಸಿಕ್ತಿದೆ. ಓಕೆ, ನೆಕ್ಸ್ಟ್ ಬೇರೆ ನೋಡೋಣ. ICICI ಬ್ಯಾಂಕ್ ಅದೇ ಸ್ಟೋರಿ, ಬಹುಶಃ ಒಂದು 50% ಬಿದ್ದಿರುತ್ತೆ ಅಷ್ಟೇ. ಬಟ್ ನಾನು ಏನ್ ನೋಡ್ತಾ ಇದ್ದೀನಿ, ಲಾರ್ಜ್ ಕ್ಯಾಪ್ ನಲ್ಲಿ ಎಲ್ಲಿ ಮೋರ್ ದನ್ 20% ಬಿದ್ದಿದೆ, ವುಡ್ ದಟ್ ಬಿ ಅನ್ ಆಪರ್ಚುನಿಟಿ. ಅದರಿಂದ ಇದನ್ನ ನಾನು ICICI ಬ್ಯಾಂಕ್ ಸ್ಕಿಪ್ ಮಾಡ್ತೀನಿ, ಭಾರತಿ ಏರ್ಟೆಲ್ ಸ್ಕಿಪ್ ಮಾಡ್ತೀನಿ, ಇನ್ಫಿನು ಸ್ಕಿಪ್ ಮಾಡ್ತೀನಿ. SBI ನೋಡೋಣ ಎಷ್ಟು. SBI ನು ಕನ್ಸಿಡರ್ ಮಾಡಬಹುದು. SBI ಅದರ ಪ್ರೀವಿಯಸ್ ಹೈ ಇಂದ 20% ಕಡಿಮೆ ಬಂದಿದೆ. ನೆಕ್ಸ್ಟ್ ITC ಇದೇನು ಅಷ್ಟೊಂದು ಎಷ್ಟು ಪರ್ಸೆಂಟ್ ಇರೋದಿಲ್ಲ, ನೋಡೋಣ ಕ್ವಿಕ್ ಆಗಿ 12% ಅಷ್ಟೇ. ಸದ್ಯಕ್ಕೆ ಸ್ಕಿಪ್ ಮಾಡ್ತೀನಿ ನಾನು. LIC ನಲ್ಲಿ ಬಹುಶಃ ಆಪರ್ಚುನಿಟಿ ಇರಬಹುದು, ನೋಡೋಣ. LIC ಟಾಪ್ ಇಂದ ಎಷ್ಟು ಪರ್ಸೆಂಟ್ ಬಿದ್ದಿದೆ? 45%. ಇದೊಂದು ಒಳ್ಳೆ ಆಪರ್ಚುನಿಟಿ ನನ್ನ ಪ್ರಕಾರ. LIC ಒಂದು ಲಾರ್ಜ್ ಕ್ಯಾಪ್. ನಂತರ ಹಿಂದೂಸ್ತಾನ್ ಯೂನಿಲಿವರ್, ನಾನು ಹಳೆ ಡ್ರಾಯಿಂಗ್ಸ್ ಎಲ್ಲ ರಿಮೂವ್ ಮಾಡ್ತೀನಿ ನಾನು. ಹಿಂದೂಸ್ತಾನ್ ಯೂನಿಲಿವರ್ ಗುಡ್, 26% ಇದೆ ಇದರಲ್ಲಿ ಆಪರ್ಚುನಿಟೀಸ್. L&T ಸ್ಕಿಪ್ ಮಾಡ್ತೀನಿ, HCL ಸ್ಕಿಪ್ ಮಾಡ್ತೀನಿ, ಸನ್ ಫಾರ್ಮಾ ಸ್ಕಿಪ್ ಮಾಡ್ತೀನಿ, ಬಜಾಜ್ ಫೈನಾನ್ಸ್ ಆಲ್ಮೋಸ್ಟ್ ಅದು ಟಾರ್ಗೆಟ್ ಹಿಟ್ ಆಗೋಂಗಿದೆ, ಸ್ಕಿಪ್ ಮಾಡ್ತೀನಿ. M&M ಸ್ಕಿಪ್ ಮಾಡ್ತೀನಿ. ಆಕ್ಸಿಸ್ ಬ್ಯಾಂಕ್ ನೋಡೋಣ. ಓಕೆ, ಆಕ್ಸಿಸ್ ಬ್ಯಾಂಕ್ ಇಸ್ ಗುಡ್ ಆಪರ್ಚುನಿಟಿ. 40% ಡೌನ್ ಅಲ್ಲಿ ಇದೆ. ಕೋಟಕ್ ಆಲ್ಮೋಸ್ಟ್ ಅದರ ರೀಸೆಂಟ್ ಹೈ ಅಲ್ಲಿ ಇದೆ. ಮಾರುತಿ ಸ್ಕಿಪ್ ಮಾಡ್ತೀನಿ, ಅಲ್ಟ್ರಾಟೆಕ್ ಸ್ಕಿಪ್ ಮಾಡ್ತೀನಿ, ONGC ಸ್ಕಿಪ್ ಮಾಡ್ತೀನಿ, ಪವರ್ ಗ್ರಿಡ್ ಸ್ಕಿಪ್ ಮಾಡ್ತೀನಿ, ವಿಪ್ರೋ ಆಲ್ಮೋಸ್ಟ್ ಹೈ ಇದೆ, ಸ್ಕಿಪ್ ಮಾಡ್ತೀನಿ. ವಿಪ್ರೋದಲ್ಲಿ ನಾನೇನ್ ಮಾಡಿದ್ದೆ ನೋಡಿ, ಗ್ರೀನ್ ಬಟನ್ ಇದೆಯಲ್ಲ, ಆ ಗ್ರೀನ್ ಬಾಕ್ಸ್ ನಲ್ಲಿ ಆ ಲೆವೆಲ್ ಅಲ್ಲಿ ನಾನು ಬೈ ಮಾಡಿದ್ದೆ. ಮತ್ತೆ ಈ ಲೆವೆಲ್ ಹೋದಾಗ ನಾನು ಸೆಲ್ ಮಾಡಿದೆ, ಯಾಕಂದ್ರೆ ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತು, ಮಾರ್ಕೆಟ್ ಫಾಲ್ ಆಗ್ತಿತ್ತು. ಸೊ ನನ್ಗೆ ಆಲ್ಮೋಸ್ಟ್ ಒಂದು 40% ರಿಟರ್ನ್ ಸಿಕ್ಕಿತ್ತು. ಕರೆಕ್ಟ್. ಸೊ ಈಗ ಸದ್ಯಕ್ಕೆ ನಾನು ಕನ್ಸಿಡರ್ ಮಾಡಲ್ಲ ಇದನ್ನ ಬೈ ಮಾಡಕ್ಕೆ, ಯಾಕಂದ್ರೆ ಇದು ಆಲ್ಮೋಸ್ಟ್ ಫೈನಲ್ ಇದೆ. ಬಟ್ ಯಾವಾಗ ಟೆಕ್ನಿಕಲ್ ಮೂಲಕ ಕಡಿಮೆ ಪ್ರೈಸ್ ಅಲ್ಲಿ ನೋಡಿ ಅವಾಗ ಬೈ ಮಾಡಬೇಕು. ಡಿಮಾರ್ಟ್ ಅಲ್ಲಿ 52% ಗ್ರೋತ್ ಆಪರ್ಚುನಿಟಿ ಇದೆ. ಯಾವುದೋ ಒಂದು ಕೆಲವು ಕಾರಣಗಳಿಂದ ಸ್ಟಾಕ್ ಬಿದ್ದೋಗ್ಬಿಡ್ತು ನೋಡಿ, ಜಸ್ಟ್ ರೀಸೆಂಟ್ ನಲ್ಲಿ 25 ಸೆಪ್ಟೆಂಬರ್ ಇಂದ. ಈಗ ನೋಡಿದ್ರೆ ಒಳ್ಳೆ ಆಪರ್ಚುನಿಟಿ ಇದೆ ನೋಡಿ. ಈಗ ಬೀಳ್ತಿರೋ ಮಾರ್ಕೆಟ್ ನಲ್ಲಿ ಈ ತರ ಒಳ್ಳೊಳ್ಳೆ ಬ್ಲೂ ಚಿಪ್ ಕಂಪನಿಗಳು ಸುಮ್ಮನೆ ಬೀಳ್ತಾ ಇರುತ್ತೆ. ಸೊ ಅವಾಗ ಇಂಥ ಕಂಪನೀಸ್ ಗಳನ್ನ ತಗೊಂಡು ಬೈ ಮಾಡಿದ್ರೆ, ಪ್ರಾಫಿಟ್ ಗೋಸ್ಕರ ವೆಯ್ಟ್ ಮಾಡಿದ್ರೆ, ನಾವು ಆಗ ವೆಲ್ತ್ ಮಾಡ್ತೀವಿ ಸ್ಟಾಕ್ಸ್ ನಲ್ಲಿ. ಅಗೇನ್ ಫ್ರೆಂಡ್ಸ್, ಇದು ಒಂದು ರೆಕಮೆಂಡೇಶನ್ ಅಲ್ಲ, ಜಸ್ಟ್ ಎಜುಕೇಶನಲ್ ವಿಡಿಯೋ ಅಷ್ಟೇನೆ. ಮತ್ತೆ ಇನ್ನೊಂದು, ನಾನು ಫಂಡಮೆಂಟಲ್ ಅನಾಲಿಸಿಸ್ ಈ ಸ್ಟಾಕ್ಸ್ ಗಳಲ್ಲಿ ಯಾವ್ದ್ರಲ್ಲೂ ಮಾಡ್ತಿಲ್ಲ ನಾನು, ಯಾಕಂದ್ರೆ ಅದು ಮಾಡಿದ್ರೆ ವಿಡಿಯೋ ತುಂಬಾ ದೊಡ್ಡದಾಗ್ಬಿಡುತ್ತೆ. ಬರೀ ಟೆಕ್ನಿಕಲ್ ಬೇಸಿಸ್ ಮೇಲೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ನಾನೇನು ಕೆಲವು ಸ್ಟಾಕ್ ಗಳನ್ನ ಡಿಸ್ಕಸ್ ಮಾಡಿದೀನಿ. ರಿಲಯನ್ಸ್, HDFC, LIC, HUL, ಆಕ್ಸಿಸ್, ಡಿಮಾರ್ಟ್ ಮತ್ತೆ SBI. ಮತ್ತೊಂದು ಕ್ವಶನ್ ಬರ್ಬೋದು, ಹೊಸಬರಿಗೆ ಹೇಗೆ ಇನ್ವೆಸ್ಟ್ ಮಾಡೋದು? ಒಂದು 5 ಸ್ಟಾಕ್ಸ್ ಬಂತು, ನಮ್ಗೆ ಸ್ಟಾಕ್ಸ್ ನ ಫೈಂಡ್ ಔಟ್ ಮಾಡಿದ್ವಿ. ನಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಒಂದ್ ಲಕ್ಷ ಅಮೌಂಟ್ ಇರುತ್ತೆ. ಹೇಗೆ ಇನ್ವೆಸ್ಟ್ ಮಾಡೋದು? ಬೆಸ್ಟ್ ರಿಸ್ಕ್ ನ ಮಿನಿಮೈಸ್ ಮಾಡೋದಕ್ಕೆ ಒಂದು 10 ಸ್ಟಾಕ್ ಸಿಕ್ಕಿದ್ರೆ ಈಕ್ವಲಿ ಡಿವೈಡ್ ಮಾಡಿ, 1 ಲಕ್ಷ ಡಿವೈಡೆಡ್ ಬೈ 10,000 ಅಮೌಂಟ್ ನ ಈ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡೋದು. ಅವಾಗ ನಮ್ಮ ರಿಸ್ಕ್ ಕಡಿಮೆ ಆಗುತ್ತೆ. ಯಾವುದೇ ಒಂದು ಸ್ಟಾಕ್ ನಲ್ಲಿ ಲೆಟ್ಸೆ 1 ಇಯರ್ ವರೆಗೂ ರಿಟರ್ನ್ ಬರಲಿಲ್ಲ, ಅವಾಗ ಏನಾಗುತ್ತೆ, ಒಂದು 10,000 ಮಾತ್ರ ಗ್ರೋತ್ ಆಗೋದಿಲ್ಲ. ಆದ್ರೆ ಉಳಿದ 9 ಸ್ಟಾಕ್ ಗಳು 90,000 ಇನ್ವೆಸ್ಟ್ ಮಾಡಿರೋದು ಅಟ್ಲೀಸ್ಟ್ ಒಂದು ಆವರೇಜ್ ರಿಟರ್ನ್ 1% ಬಂದೇ ಬರುತ್ತೆ. ಅದರಿಂದ ರಿಸ್ಕ್ ಮಿಟಿಗೇಷನ್ ಮಾಡೋಕ್ಕೋಸ್ಕರ ಈ ತರ ತುಂಬಾ ಸ್ಟಾಕ್ ಗಳಲ್ಲಿ ಕೆಲವು ಸ್ಟಾಕ್ಸ್ ನಲ್ಲಿ ಡಿವೈಡ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ದಟ್ ಇಸ್ ಗುಡ್. ಹೀಗೆ ಫ್ರೆಂಡ್ಸ್, ಹೀಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ನಾವು ವೆಲ್ತ್ ನ ಕ್ರಿಯೇಟ್ ಮಾಡೋದು, ದುಡ್ಡು ಮಾಡೋದು. ಸ್ಟಾಕ್ ಮಾರ್ಕೆಟ್ ಬೀಳ್ತಿದ್ದಾಗ ಅದು ಆಪರ್ಚುನಿಟಿ, ಅದನ್ನ ಹೋಗಿ ಬೈ ಮಾಡಬೇಕು. ಅದನ್ನೇ ಕಾಂಟ್ರೇರಿಯನ್ ಥಿಂಕಿಂಗ್ ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ನಮಸ್ತೆ, ಶುಭರಾತ್ರಿ ಸ್ನೇಹಿತರೆ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ, ಏನಾದ್ರೂ ಒಂದ್ ಒಳ್ಳೆ ಕಲ್ತಿದ್ದೀನಿ ಅಂತ ಅನಿಸಿದ್ರೆ, ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ಸ್ ನಲ್ಲಿ ನಿಮ್ಗೆ ಯಾವ್ದಾದ್ರು ಬೇರೆ ಸ್ಟಾಕ್ ಅನಾಲಿಸಿಸ್ ಮಾಡಬೇಕು ಅಂದ್ರೆ ದಯವಿಟ್ಟು ಅದನ್ನ ಹೇಳಿ. ನಾನು ಪ್ರಯತ್ನ ಪಡ್ತೀನಿ ಮುಂದಿನ ವಿಡಿಯೋದಲ್ಲಿ ಅದನ್ನ ರೆಕಾರ್ಡ್ ಮಾಡೋದಕ್ಕೆ. ಥ್ಯಾಂಕ್ ಯು ಫ್ರೆಂಡ್ಸ್.